ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್ ಎದ್ದರಂತೆ ತಮ್ಮೆದುರು ಹಾಜರಾಗಿದ್ದೀನಿ. ಇದು ನನ್ನ ಡಿಜಿಟಲ್ ವಾಹಿನಿ. ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ತಾವು ಕೈಲಾದ ಸಹಾಯವನ್ನು ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾ ಆಶೀರ್ವಾದ ಇರಲಿ. ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಒಂದು ತಿಂಗಳಿಗಿಂತ ಹೆಚ್ಚು ಅವಧಿಯನ್ನು ಪೂರೈಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂಗಡ ಪತ್ರವನ್ನು ಮಂಡಿಸಿದ್ದಾರೆ. ಹಾಗೆಯೇ 5 ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸುವ ಯತ್ನದಲ್ಲೂ ಇದ್ದಾರೆ. ಶಕ್ತಿ ಯೋಜನೆ ಈಗಾಗಲೇ ಯಶಸ್ವಿಯಾಗಿದೆ. ಹಾಗೆಯೇ ಅವರು ಮಂಡಿಸಿದ ಬಜೆಟ್ ಕೂಡ ಜನಪರವಾದ ಬಜೆಟ್, ಅನುಮಾನ ಇಲ್ಲ. ಹಾಗೆಯೇ ಹಿಂದಿನ ಸರ್ಕಾರ ತೆಗೆದುಕೊಂಡ ಕೆಲವು ವಿವಾದಾತ್ಮಕ ತೀರ್ಮಾನಗಳನ್ನು ಕೆಲವಕ್ಕೆ ತಡೆ ಹಿಡಿದಿದೆ, ಕೆಲವುದು ಬದಲಾಯಿಸುವುದಕ್ಕೆ ಹೊರಟಿದೆ. ಅದು ಮಾಡಲೇಬೇಕಾದ್ದು ಅವರ ಕರ್ತವ್ಯ ಆಗಿತ್ತು. ಯಾಕಂದರೆ ಈ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರುವುದಕ್ಕೆ ಕರ್ನಾಟಕದ ಮತದಾರರಿಗೆ ಅವರದೇ ಆದ ಕಾರಣಗಳಿವೆ. ರಾಜ್ಯದಲ್ಲಿದ್ದ BJP ಸರ್ಕಾರ ಸಮಾಜವನ್ನು ಒಡಿತಾ ಇತ್ತು. ಕರ್ನಾಟಕ ಏನಿದೆ ಸರ್ವ ಜನಾಂಗಗಳ ಶಾಂತಿಯ ತೋಟವಾಗಿ ಇರಬೇಕಾದದ್ದು ಆ ತೋಟ ಒಡಗ್ತಾ ಇತ್ತು. ಶಾಂತಿಯ ತೋಟದಲ್ಲಿರುವ ಮರಗಳಿಗೆ, ಗಿಡಗಳಿಗೆ ನೀರು ಹಾಕುವವರು ಇರಲಿಲ್ಲ. ಅವರಿಗೆ ಶಾಂತಿಯ ತೋಟ ಬೇಕಾಗಿರಲಿಲ್ಲ. ಹಾಗೆಯೇ ಜನರ ಮೂಲಭೂತ ಸಮಸ್ಯೆಗಳೇನಿವೆ, ಆ ಮೂಲಭೂತ ಸಮಸ್ಯೆಗಳಿಂದ ಜನರನ್ನು ಧರ್ಮ ರಾಜಕಾರಣದತ್ತ ಅವರನ್ನು ತಿರುಗಿಸಲಾಗಿತ್ತು. ಮುಸ್ಲಿಮರು ಬಹುದೊಡ್ಡ ವೈರಿಗಳು ಅನ್ನುವಂತೆ ಪ್ರತಿಬಿಂಬಿಸಲಾಗ್ತಾ ಇತ್ತು. ಮುಸ್ಲಿಮರ ಧರ್ಮಾಚರಣೆಗಳ ಮೇಲೆ ಸತತ ದಾಳಿ ನಡೀತಾ ಇತ್ತು. ಹಿಜಾಬ್ ವಿರುದ್ಧ, ಅಜಾನ್ ವಿರುದ್ಧ, ಮುಸ್ಲಿಂ ಆಹಾರ ಪದ್ಧತಿಯ ವಿರುದ್ಧ ಸತತವಾಗಿ ದಾಳಿ ನಡೀತಾ ಇತ್ತು. ಇದೆಲ್ಲವನ್ನು ಜನ ತಿರಸ್ಕರಿಸಿದರು. ಇದನ್ನು ಕಾಂಗ್ರೆಸ್ ಸರ್ಕಾರ, ಸಚಿವರುಗಳು, ಶಾಸಕರು ನೆನಪಿಟ್ಕೋಬೇಕು. ನಾನು ಈ ಮಾತನ್ನು ಹೇಳುವುದಕ್ಕೆ ಕಾರಣ ಇದೆ. ಇಂಥ ಒಂದು ವಾತಾವರಣವನ್ನು ಸೃಷ್ಟಿಸುವುದರಲ್ಲಿ BJPಗೆ ಬೆಂಬಲವಾಗಿ ನಿಂತಿತ್ತು ಕರ್ನಾಟಕದ ಮಾಧ್ಯಮ. ಬಹಳಷ್ಟು ವಾಹಿನಿಗಳು BJP ಪರವಾಗಿ ಅವರು ಬ್ಯಾಟ್ ಮಾಡ್ತಾ ಇದ್ದರು. ಏನು ನಾಗಪುರ ಕೇಶವ ಶಿಲ್ಪದ ಎಜೆಂಡಾಗಳನ್ನು ಇಂಪ್ಲಿಮೆಂಟ್ ಮಾಡುವುದರಲ್ಲಿ BJPಯ ಸರ್ಕಾರದ ಜೊತೆ ಕೈ ಜೋಡಿಸಿ ನಿಂತಿದ್ದು ಮಾಧ್ಯಮ. ಬಹುತೇಕ ಕನ್ನಡ ಮಾಧ್ಯಮಗಳಿಗೆ ನಾನು 1-2 ಬಾರಿ ಹೇಳಿದ್ದನ್ನು ಈಗಲೂ ಪುನರುಚ್ಚರಿಸ್ತೇನೆ. ಜನಿವಾರ ಹಾಕಲಾಗಿತ್ತು. ಮನುವಾದವನ್ನು ಮತ್ತೆ ಅನುಷ್ಠಾನ ತರುವುದಕ್ಕೆ ಯತ್ನ ಮಾಡಲಾಗ್ತಾ ಇತ್ತು. ಈಗಲೇ ಇದೆ ಮನುವಾದ. ಅದನ್ನು ಇನ್ನಷ್ಟು ಬಲಪಡಿಸುವ ಯತ್ನವನ್ನು BJP ಮಾಡ್ತಾ ಇತ್ತು. ಬ್ರಾಹ್ಮಣರ ಶ್ರೇಷ್ಠತೆಯ ಪ್ರಶ್ನೆ ಏನಿದೆ ಅದು ಬಹಳ ಪ್ರಮುಖ ಅಂಶವಾಗಿ ಇಡೀ ಜಾತಿ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರು ಶ್ರೇಷ್ಠರು, ಕನಿಷ್ಠರು. ಈ ವರ್ಣಾಶ್ರಮ ಧರ್ಮ ಅನ್ನೋದು ಏನಿದೆ, ಆ ವರ್ಣಾಶ್ರಮ ಧರ್ಮದ ಪುನರ್ಸ್ಥಾಪನೆ ಯತ್ನದಲ್ಲಿ ಮಾಧ್ಯಮ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿತ್ತು. BJP ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಂದ ಆದಿಯಾಗಿ ಎಲ್ಲ ಸಚಿವರುಗಳಿಗೆ ಸಲಹೆ ನೀಡುವ ಒಂದು ಮಾಧ್ಯಮದ ಒಂದು ತಂಡ ಇತ್ತು. ಪ್ರತಿಯೊಬ್ಬರು ಒಬ್ಬೊಬ್ಬ ಮಾಧ್ಯಮದ ಪ್ರತಿನಿಧಿಗಳನ್ನು ಇಟ್ಕೊಂಡಿದ್ದರು. ಅವರು ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಅವರು ಮನೆಗೆ ಹೋಗ್ತಾರೆ ಅಂದ್ಕೊಂಡಿದ್ದೆ ನಾನು. ಅವರಿಗೆಲ್ಲ ಪುನರ್ವಸತಿ ಕಲ್ಪಿಸಲಾಗಿದೆ. ಬಹುತೇಕ ಸಚಿವರ ಮಾಧ್ಯಮ ಸಲಹೆಗಾರರು BJP ಸರ್ಕಾರದಲ್ಲಿ BJP ಸಚಿವರಿಗೆ ಮಾಧ್ಯಮ ಸಲಹೆಗಾರರಾಗಿದ್ದವರೇ ಆಗಿದ್ದಾರೆ. ನನ್ನ ಪ್ರಶ್ನೆ ಇರುವುದು, BJP ಆಡಳಿತದಲ್ಲಿ ತಪ್ಪುಗಳಾಗಿದ್ದರೆ, ಧರ್ಮ ರಾಜಕಾರಣ ನಡೆದಿದ್ದರೆ ಅದೆಲ್ಲದರ ನೈತಿಕತೆಯ ಒಂದು ಪಾಲು ಈ ಮಾಧ್ಯಮ ಸಲಹೆಗಾರರಿಗೂ ಇರಬೇಕು. ಆದರೆ ಅವರನ್ನೇ ನೀವು ಕರೆದು ನಿಮ್ಮ ಮಾಧ್ಯಮ ಸಲಹೆಗಾರರನ್ನಾಗಿ ನೇಮಿಸ್ಕೊತೀರಿ ಅಂದರೆ
ನಿಮ್ಮ ನೈತಿಕತೆಯನ್ನು ಪ್ರಶ್ನಿಸಬೇಕಾಗುತ್ತೆ. ನೀವು ಕಾಂಗ್ರೆಸ್ ಸರ್ಕಾರ ಯಾಕೆ ಅಧಿಕಾರಕ್ಕೆ ಬಂದ ಅಂತ ಅರಿವು ಇರಬೇಕಾಗಿದೆ. ಆದರೆ ಇವರಿಗೆ ಅರಿವಿದ್ದಂತೆ ಕಾಣ್ತಾ ಇಲ್ಲ. ಹಾಗೆಯೇ ಯಾರು ಈ ಸಮಾಜವನ್ನು ಒಡೆಯುವ, ಬೆಂಕಿ ಹೆಚ್ಚುವ ಘಟನೆಗಳಿಗೆ ಪೂರಕವಾಗಿ ಆ ಬೆಂಕಿಗೆ ತುಪ್ಪ ಸುರಿತಿದ್ರು ಅವರೇನೆ ಇವತ್ತು ಸಿದ್ದರಾಮಯ್ಯನವರ ಪಡಸಾಲೆಗಳಲ್ಲಿ, ಉಳಿದ ಸಚಿವರ ಪಡಸಾಲೆಯಲ್ಲಿ ಕಾಣ್ತಾ ಇದ್ದಾರೆ. ಅವರಿಗೆ ರೆಡ್ ಕಾರ್ಪೆಟ್ ಸ್ವಾಗತವನ್ನು ಮುಖ್ಯಮಂತ್ರಿಗಳು, ಸಚಿವರು ನೀಡುತ್ತಿದ್ದಾರೆ. ಇದು ನನಗೆ ಅತಿ ಹೆಚ್ಚು ಆಘಾತವನ್ನು ಉಂಟು ಮಾಡಿದ್ದು. ಕೆಲವರಂತೂ ಈಗ ಯಾರ್ಯಾರು ಇಂಥ ವಾತಾವರಣಕ್ಕೆ ಕಾರಾದಂಥ ರೋಹಿತ್ ಚಕ್ರತೀರ್ಥ ಅಂಥವರನ್ನು ಬೆಳೆಸಿದರೋ, ಬರೆಸಿದರೋ, ಇಂಥ ವಾದಗಳನ್ನು ಮನುಷ್ಯ ವಿರೋಧಿಯಾದ ಒಂದು ಮನಸ್ಥಿತಿಯನ್ನು ಸಮಾಜದಲ್ಲಿ ಅದನ್ನು ಹರಡುವುದಕ್ಕೆ ಕಾರಣ ಆದರೂ ಅವರನ್ನು ಹತ್ತಿರ ಬಿಟ್ಕೋತೀರಿ ಅಂದರೆ ನಾನು ಏನು ಹೇಳಲಿಕ್ಕೆ ಸಾಧ್ಯ? ನನಗೆ ಅದು ಆಘಾತ ಕೂಡ ತೀವ್ರ ರೂಪದ ಆಘಾತವನ್ನು ಉಂಟು ಮಾಡಿದೆ. ಅಂಥವರನ್ನು ನೀವು ಬೆಳೆಸ್ತೀರಿ. ಯಾರು ನೀವು ಕಾಂಗ್ರೆಸ್ ವಿರೋಧಿ ಅಂತ ಹೇಳ್ತಾ ಇಲ್ಲ, ಯಾರು ಇಡೀ ನಮ್ಮ ಕರ್ನಾಟಕ ಅನ್ನುವುದು ಬಸವಣ್ಣನವರ ಪರಂಪರೆ, ಶಿಶುನಾಳರ ಶರೀಫರ ಪರಂಪರೆ, ಅದಕ್ಕೆ ವಿರುದ್ಧವಾಗಿರುವವರು, ಗಾಂಧಿಯನ್ನು ಕೊಂದು ಗೋಡ್ಸೆ ಏನಿದ್ದಾರೆ ಆ ಗೋಡ್ಸೆ ವಾದವನ್ನು ಪ್ರಚುರಪಡಿಸುವವರ ಪರವಾಗಿ ನಿಂತಿರುವಂತಹ ದೊಡ್ಡ ದೊಡ್ಡ ಪತ್ರಕರ್ತರಿಗೇನಿದ್ದಾರೆ, ಮಹಾನ್ ಪತ್ರಕರ್ತರುಗಳೇನಿದ್ದಾರೆ, ಅವರನ್ನು ನಿಮ್ಮ ಪಕ್ಕ ನಿಲ್ಲಿಸಿಕೊಳ್ಳುತ್ತೀರಿ ಅಂತಂದರೆ ನನಗೆ ಶಾಕ್ ಆಗುತ್ತೆ, ನನಗೆ ಆಘಾತ ಆಗುತ್ತೆ. ಅಂದರೆ ಇವತ್ತಿನ ಕಾಂಗ್ರೆಸ್ನ ಏನು ಸರ್ಕಾರ ಏನಿದೆ, ಇಲ್ಲಿ ಅಧಿಕಾರ ನಡೆಸುವವರಿಗೆ ತಾತ್ವಿಕ ಬದ್ಧತೆ ಇಲ್ವಾ? ನಾನು ಇವತ್ತು ಕೂಡ ಹಾಗಂದುಕೊಂಡಿಲ್ಲ. ನಾನು ಈ ಬಜೆಟ್ನಲ್ಲಿ ಅವರು ಬಡವರ ಪರವಾದ ಒಂದು ಬಜೆಟನ್ನು ಮಂಡಿಸಿದ್ದಾರೆ. ಅವರಿಗೆ ತಾತ್ವಿಕ ಬದ್ಧತೆಯ ಬಗ್ಗೆ ನಾನು ಪ್ರಶ್ನೆ ಮಾಡಲಾರೆ. ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇಂಥವರನ್ನು ಯಾಕೆ ಹತ್ತಿರ ಬಿಟ್ಟುಕೊಳ್ತಾರೆ ಅನ್ನೋದೇನೆ ನನಗೆ ಬಹುದೊಡ್ಡ ಪ್ರಶ್ನೆ ಆಗಿದೆ. ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಇಂತಹ ಪತ್ರಕರ್ತರಿಗೆ ಹೆದರ್ತಾ ಇದೆ ಈಗ. ಹಾಗೆಯೇ ಬ್ಲ್ಯಾಕ್ ಮೇಲ್ ಮಾಡುವ ಪತ್ರಕರ್ತರಿಗೆ ಹೆದರ್ತಾ ಇದ್ದೀರಾ. ಅವರ ಹತ್ರ ಇರುವ ಬಹುದೊಡ್ಡ ಮಾಧ್ಯಮಗಳು ನಮಗೇನೋ ಹಾನಿ ಮಾಡಿಬಿಡ್ತವೆ. ಮಾಧ್ಯಮಗಳು ನಿಮ್ಮನ್ನು ಅಧಿಕಾರಕ್ಕೆ ತಂದಿಲ್ಲ. ಮಾಧ್ಯಮಗಳು ಎಂದೂ ಕೂಡ ಕಾಂಗ್ರೆಸ್ಗಾಗಲಿ ಸಿದ್ದರಾಮಯ್ಯನವರು ವೈಯಕ್ತಿಕವಾಗಿ ಆಗಲಿ ಅವರು ಬೆಂಬಲ ನೀಡಿಲ್ಲ. ಅವರು ಮೇಲ್ಜಾತಿ ರಾಜಕಾರಣ, ಬ್ರಾಹ್ಮಣ ರಾಜಕಾರಣದ ಪರವಾಗಿ ಇದ್ದಂಥವ್ರು. ಬ್ರಾಹ್ಮಣ ರಾಜಕಾರಣ ಅನ್ನೋದನ್ನು ನಾನು ಸಿಂಬಾಲಿಕ್ ಆಗಿ ಬಳಸ್ತಾ ಇದ್ದೀನಿ, ಜಾತಿ ಸೂಚಕವಾಗಿ ಅಲ್ಲ. ಅಂತಹ ಜನರ ಬೆದರಿಕೆಗೆ ನೀವು ಹೆದರ್ತಾ ಇದ್ದೀರಾ? ಈ ಪ್ರಶ್ನೆಗಳನ್ನು ಕಾಂಗ್ರೆಸ್ ನಾಯಕರುಗಳು ಕೇಳ್ಕೋಬೇಕಾಗಿದೆ. ನನಗೆ ಆಘಾತಕರವಾದದ್ದು ಯಾಕೆಂದರೆ ನೀವು ಈ ಒಂದು ಅಧಿಕಾರದ ಪಡಸಾಲೆಯಲ್ಲಿ ಇವರು ಮತ್ತೆ ವಿಜೃಂಭಿಸಿ ತೊಡಗಿದ್ದಾರೆ. BJPಯ ಎಲ್ಲ ತಪ್ಪುಗಳೇನಿವೆ ಅದರಲ್ಲಿ ಅವರ ಪಾಲಿದೆ. ಕರ್ನಾಟಕದಲ್ಲಿ ನೀವು ಗಮನಿಸ್ತಾ ಬಂದರೆ ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡಿದ ಕಾಲದಿಂದ ನಾವು ತೆಗೆದುಕೊಂಡರೆ ಮಾಧ್ಯಮಗಳು ರಾಹುಲ್ ಗಾಂಧಿಯವರ ಈ ಭಾರತ ಯಾತ್ರೆಗೆ ವಿರೋಧವಾಗಿದ್ದವು. ಇದೇ ಮಾಧ್ಯಮಗಳು ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನು ಘೋಷಿಸಿದಾಗ ಅದಕ್ಕೆ ವಿರುದ್ಧವಾಗಿದ್ದರು. ಈ ಗ್ಯಾರಂಟಿಗಳನ್ನು ಅವರು ಲೇವಡಿ ಮಾಡ್ತಿದ್ದರು. ಅಂತಹ ತಮ್ಮ ಮಾಧ್ಯಮದ ಮೂಲಕ BJPಗೆ ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿಸೋದಕ್ಕೆ ಯತ್ನ ಮಾಡ್ತಿದ್ದರು. ಮೋದಿ ಬಂದಾಗಲೆಲ್ಲ ಮೋದಿ ಪವಾಡ, ಮೋದಿ ಮ್ಯಾಜಿಕ್, ಮೋದಿ ಬದಲಿಸ್ತಾನೆ, ಮೋದಿ ಬಂದ ಕಾಂಗ್ರೆಸ್ ಮುಗಿತು, ಕಾಂಗ್ರೆಸ್ ಮುಳುಗೋಯ್ತು, ಇಂತಹ ಬರಹಗಳನ್ನು ಮಾತುಗಳನ್ನು ಆಡುತ್ತಿದ್ದಂಥ ಮಾಧ್ಯಮದ ದೊಡ್ಡ ದೊಡ್ಡ ಸಂಪಾದಕರನ್ನು ಪಕ್ಕದಲ್ಲಿ ಬಿಟ್ಕೋತಿರಲ್ವ? ಇದಕ್ಕೆ ಏನನ್ನು ಹೇಗೆ ಇದನ್ನು ವಿಶ್ಲೇಷಣೆ ಮಾಡೋದು ನಾವು? 2 ಕಾರಣಗಳನ್ನು. ಒಂದು, ಆ ಮಾಧ್ಯಮಗಳಿಗೆ ಇವರು ಹೆದರುತ್ತಿದ್ದಾರೆ ಅನ್ನೋದು ಒಂದು. 2ನೇದು, ಆ ಮಾಧ್ಯಮದ ಇಂತಹ ದೊಡ್ಡ ಪತ್ರಕರ್ತರನ್ನ ಎದುರಿಸುವ ಶಕ್ತಿ ಕಾಂಗ್ರೆಸ್ಸಿಗೆ ಇಲ್ಲ ಅನ್ನೋದು. ಅಥವಾ ಈ ಕಾಂಗ್ರೆಸ್ನ ಅಧಿಕಾರದಲ್ಲಿ ಇರುವವರಿಗೆ ತಾತ್ವಿಕ ಬದ್ಧತೆನೇ ಇಲ್ಲವಾಗಿದ್ದರೆ ಅವರೆಲ್ಲ ಮೂಲಭೂತವಾಗಿ BJP ವಾದಿಗಳಾಗಿದ್ದಾರ? ಸಮಾಜವನ್ನು ಒಡೆಯುವಂತಹ ಅವರ ಕಾರ್ಯತಂತ್ರವನ್ನು ಇವರು ಒಳಗಡೆಯಿಂದಲೇ ಇಷ್ಟಪಡ್ತಾರ?
ಅಲ್ಪಸಂಖ್ಯಾತ ವಿರೋಧವನ್ನು ಇವರು ಇಷ್ಟಪಡ್ತಾರ? ಹಾಗಿದ್ರೆ ಯಾಕೆ ಅವರನ್ನು ನಿಮ್ಮ ಪಡಸಾಲೆ ಒಳಗೆ ಬಿಟ್ಕೋತೀರಿ? ಯಾಕೆ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರಿಗೆ ಸ್ವಾಗತ ಮಾಡ್ತೀರಿ? ಯಾಕೆ ಅವ್ರಿಗೆ ಕೆಲಸ ಮಾಡಿಸ್ಕೊಡ್ತೀರಿ? ಯಾಕೆ ಅವರ ಮಾಧ್ಯಮಗಳಿಗೆ ಬೇಕಾದಂಥ ಹಣಕಾಸಿನ ವ್ಯವಸ್ಥೆಯನ್ನು ನೀವು ಮಾಡಿಕೊಡ್ತೀರಿ? ನಾನು ಇದನ್ನು ನೇರವಾಗಿ ಬಲಪಂಥೀಯ ರಾಜಕಾರಣ ಅಂತ ಅನ್ನಬಹುದು, ಮಾಧ್ಯಮ ಅನ್ನಬಹುದು. ಇದು ಬಲಪಂಥೀಯ ಮಾಧ್ಯಮ ಅನ್ನುವುದಕ್ಕಿಂತ ಮನುಷ್ಯ ವಿರೋಧಿಯಾದ ಮಾಧ್ಯಮ ಇದು. ಇದು ಜನವಿರೋಧಿಯಾದ ಮಾಧ್ಯಮ ಇದು. ಸಮಾನತೆಯ ವಿರುದ್ಧವಾದ ಮಾಧ್ಯಮ ಇದು. ಇಂತಹ ಮಾಧ್ಯಮವನ್ನು ಪೋಷಿಸುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂದರೆ ಅದಕ್ಕಿಂತ ದೊಡ್ಡ ದುಃಖಕರವಾದ್ದು ಯಾವುದೂ ಇಲ್ಲ. ಒಂದು ಬದ್ಧತೆ ಬೇಕು. ಅದು ಈ ಕರ್ನಾಟಕದ ಈ ಒಂದು ಕಾಂಗ್ರೆಸ್ ಸರ್ಕಾರದಿಂದ ನನ್ನಂಥವರು ನಿರೀಕ್ಷೆ ಮಾಡಿದ್ದು. ಅಥವಾ ನನ್ನಂಥವರು ಬಿ ಜೆ ಪಿಯನ್ನು ಟೀಕಿಸುತ್ತಿದ್ದರೆ ಕಾಂಗ್ರೆಸ್ ಮಹಾನ್ ಗ್ರೇಟ್ ಅನ್ನುವ ಕಾರಣಕ್ಕಲ್ಲ, ಕಾಂಗ್ರೆಸ್ ಬಿ ಜೆ ಪಿಯಷ್ಟು ಅಪಾಯಕಾರಿಯಲ್ಲ ಅನ್ನುವ ಕಾರಣಕ್ಕೆ. ಬಿ ಜೆ ಪಿ ಈ ಸಮಾಜದ ಶತ್ರು. ಬಿ ಜೆ ಪಿ ಈ ಒಂದು ಸಮಾಜದ ಒಳಗಿರುವ ಸಮಾನತೆಯ ಶತ್ರು. ಬಿ ಜೆ ಪಿ ಧರ್ಮ ನಿರಪೇಕ್ಷವಾದದ ಶತ್ರು. ಈ ಕಾರಣಕ್ಕಾಗಿ ಬಿ ಜೆ ಪಿ ಇದ್ದರೆ ಸಮಾಜ ನಾಶ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಸಾಮಾನ್ಯ ಜನರಂತೆ ನಮ್ಮಂಥವರು ಕಾಂಗ್ರೆಸ್ಗೆ ಒಂದು ಪೂರಕವಾದ ವಾತಾವರಣ ಇರಲಿ ಅಂತ ಬಯಸಿದ್ದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿ ಅಂತ ಬಯಸಿದ್ದು. ಅದು ಇಂತಹ ನಾಗಪುರದಿಂದ ಬಂದ ಪತ್ರಕರ್ತರನ್ನು, ಮಾಧ್ಯಮದವರನ್ನು, ಕೇಶವ ಶಿಲ್ಪಾದ ಮಾಧ್ಯಮಗಳನ್ನು, ಸಂಘ ಪರಿವಾರದ ಕಾಲಾಳುಗಳಾದ ಮಾಧ್ಯಮವನ್ನು ನೀವು ಪೋಷಿಸ್ತೀರಿ, ಅವ್ರನ್ನ ಬೆಳೆಸ್ತೀರಿ, ಅವ್ರ ಪಕ್ಕ ನಿಂತು ಫೋಟೋ ತೆಗೆಸ್ಕೋತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆ ಅಂತಂದರೆ ಅಧಿಕಾರದಲ್ಲಿರುವವರು ಯಾರ ಜೊತೆ ತಮ್ಮನ್ನು ಗುರುಸ್ಕೋತಾರೆ ಅನ್ನೋದು ಭಾಳ ಮುಖ್ಯ. ಹಾಗೆಯೇ ಸಾಮಾಜಿಕ ಬದುಕಿನಲ್ಲಿ ಇರುವವರು ಕೂಡ. ಅದು ನಮಗೆ ಅರ್ಥ ಆಗದಿದ್ದರೆ ಕಳ್ಳರು, ಸುಳ್ಳರು, ಅಯೋಗ್ಯರ ಜೊತೆ ನಾವು ಗುರುತಿಸಿಕೊಂಡ್ರೆ ನಮ್ಮ ಬಗ್ಗೆ ಜನ ಏನು ಅಂದ್ಕೋಬಹುದು? ಕಾಂಗ್ರೆಸ್ನ ಸಚಿವರುಗಳು, ಮುಖ್ಯಮಂತ್ರಿಗಳು ಈ ಬಗ್ಗೆ ಆಲೋಚನೆ ಮಾಡಲಿ. ಅವರು ತಮಗೆ ಮತ ಹಾಕಿ ಆಯ್ಕೆ ಮಾಡಿದ ಸಾಮಾನ್ಯ ಜನರ ಮನಸ್ಸುಗಳನ್ನು, ಹೃದಯಗಳನ್ನು ಅರ್ಥ ಮಾಡಿಕೊಳ್ಳಿ. ಇಂತಹ ಮತದಾರರಿದ್ದಾರೆ, ಅವರಿಗೆ ದ್ರೋಹ ಮಾಡುವುದು ಅಂದರೆ ಇಂತಹ ಮನುಷ್ಯ ವಿರೋಧಿಯಾದ ಬ್ರಾಹ್ಮಣ್ಯದ ಮಾಧ್ಯಮವನ್ನು ತಾವು ಬೆಳೆಸುವ ಮೂಲಕ ಅವರ ಬ್ಲ್ಯಾಕ್ ಮೇಲ್ಗೆ ತಾವು ಹೆದರ್ತಾ ಇದ್ದರೆ ಅದಕ್ಕಿಂತ ದೊಡ್ಡ ದುರಂತ ಬೇರೆ ಇಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ಮಾಧ್ಯಮವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ನನಗೆ ಸಹಾಯ ಮಾಡಿ. ನನ್ನಿಂದ ಯಾವ ರಾಜಕಾರಣಿಯೂ ಇಲ್ಲ, ಕಾಂಗ್ರೆಸ್ನವರು ಇಲ್ಲ, ಬಿ ಜೆ ಪಿನೂ ಇಲ್ಲ, ಜೆ ಡಿ ಎಸ್. ನಾನೊಬ್ಬ ಒಬ್ಬಂಟಿ. ನಿಮ್ಮ ಆಚರಣೆ ಏನಿದೆ ಅದು ನನಗೆ ಮಾತನಾಡುವಂತೆ ಪ್ರೇರೇಪಿಸುತ್ತೆ. ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.